ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲ ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 115 115ನೇ ದಿನ ಏನೇನಾಯಿತು, ಯಾರ್ಯಾರ ಮನೆಗೆ ಎಂಟ್ರಿ ಕೊಟ್ಟರು ಮತ್ತು ಭವ್ಯ ಅವ್ರು ಯಾಕೆ ಕಣ್ಣೀರಿಟ್ಟರು ಅನ್ನೋದ್ರ ಬಗ್ಗೆ ಮೈನ್ ಪಾಯಿಂಟ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಂಬರ್ 1 ಫಸ್ಟ್ ಪಾಯಿಂಟ್ ಏನಂದ್ರೆ, ಬಿಗ್ ಬಾಸ್ ಮನೆ ಎಲ್ಲರಿಗೂ ಡಿನ್ನರ್ ಪಾರ್ಟಿ ತರ ಅರೇಂಜ್ ಮಾಡಿರ್ತಾರೆ, ಊಟದ ವ್ಯವಸ್ಥೆನ. ಅದರಲ್ಲಿ ಏನಂತಂದ್ರೆ, ಒಬ್ಬೊಬ್ಬರೇ ಹಾಗೆ ಬಂದು ಆ ಒಂದು ಡಿನ್ನರ್ ಪಾರ್ಟಿನ ಎಂಜಾಯ್ ಮಾಡ್ಕೊಂಡು ಹಾಗೆ ಒಬ್ಬೊಬ್ಬರೇ ಬಂದು ಒಂದು ಲೆಟರ್ ಮುಖಾಂತರವಾಗಿ ಯಾರಿಗೆ ಏನೇನು ತಿಳಿಸ್ಬೇಕು ಅನ್ನೋದನ್ನ ಆ ಲೆಟರ್ ಮುಖಾಂತರವಾಗಿ ತಿಳಿಸ್ಬೇಕು ಅಂತ ಬಿಗ್ ಬಾಸ್ ಹೇಳಿರ್ತಾರೆ. ಅದೇ ತರ ಒಬ್ಬೊಬ್ಬರೇ ಬರ್ತಾರೆ, ಭವ್ಯ ಅವ್ರು ಬರ್ತಾರೆ, ಮುಗಿಸ್ತಾರೆ, ಎಲ್ಲ ಒಬ್ಬರೇ ಬಂದು ಅವ್ರ ಒಂದು ವೈಯಕ್ತಿಕ ಏನ್ ತಿಳಿಸ್ಬೇಕು ಅವ್ರ ಸಮಾಚಾರನ ಅದನ್ನ ಲೆಟರ್ ಮುಖಾಂತರ ಓದಿ ತಿಳಿಸ್ಕೊಡ್ತಾರೆ. ಇದಾಗಿತ್ತು ಮೈನ್ ಪಾಯಿಂಟ್. ನೆಕ್ಸ್ಟ್ ಯಾರು ಎಂಟ್ರಿ ಕೊಡ್ತಾರೆ ಅಂದ್ರೆ, ಒಳ್ಳೆ ಮೋಕ್ಷಿತಾ ಅವ್ರು ಇದಾರಲ್ಲ, ಮೋಕ್ಷಿತಾ ಅವರ ತಂಗಿ ಮತ್ತೆ ತಮ್ಮ 5 ವರ್ಷದಿಂದ ರಿಲೇಷನ್ ಬಾಂಡಿಶಿಪ್ ಅಲ್ಲ, ಆ ಒಂದು ತಂಗಿ ತಮ್ಮ ಬರ್ತಾರೆ, ಎಂಟ್ರಿ ಕೊಡ್ತಾರೆ. ಅವರು ಆಕ್ಚುಲಿ ಲೆಟ್ರಲ್ಲಿ ಮೊನ್ನೆ ನಡೆದಿಕ್ಕಂತ ಎಪಿಸೋಡ್ ಅಲ್ಲಿ ಲೆಟರ್ ಹಾಕ್ಬೇಕು, ಏನೇನ್ ಬೇಕು ನಿಮ್ಗೆ ಅನ್ಸುತ್ತೆ, ನಿಮ್ಗೇನ್ ಮೇನ್ ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಅವರು ತಂಗಿ ತಮ್ಮ ನೋಡ್ಬೇಕಂತ ಹೇಳ್ತಾರೆ. ಅದ್ರ ಮುಖಾಂತರವಾಗಿ ಆ ಒಂದು ಇದಕ್ಕೆ ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ಗೆ. ಏನಂದ್ರೆ ಅವ್ರು ಬಂದ ಮೇಲೆ ಒಂದ್ ಸ್ವಲ್ಪ ಮೋಟಿವೇಶನ್ ಆಗ್ತಾರೆ, ಖುಷಿ ಆಗುತ್ತೆ ಯಾರಿಗೆ, ಮೋಕ್ಷಿತಾ ಅವರಿಗೆ. ಆ ಒಂದು ರೀಸನ್ ಗೋಸ್ಕರನೇ ಆಲ್ಮೋಸ್ಟ್ ಅವ್ರನ್ನು ಕಳಿಸಿಕೊಟ್ಟಿದ್ದು ಬಿಗ್ ಬಾಸ್ ಮನೆ ಒಳಗಡೆ ಒಂದ್ ಸ್ವಲ್ಪ ಮೋಟಿವೇಶನ್ ಆಗಲಿ ಅಂತ. ಇದಾಗಿತ್ತು ಮೈನ್. ನೆಕ್ಸ್ಟ್ ಭವ್ಯ ಅವರ ಅಪ್ಪ ಎಂಟ್ರಿ ಕೊಡ್ತಾರೆ. ಬಟ್ ಅವರಪ್ಪ ಎಂಟ್ರಿ ಕೊಡೋಕೆ ಮುಂಚೆ ಇದರಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಭವ್ಯ ಎಲ್ಲಿದೆಯಮ್ಮ, ಭವ್ಯ ಎಲ್ಲಿದೆಯಮ್ಮ ಬಾಮ್ಮ ಅಂತ ಕರೀತಾರೆ. ಆ ಬರೀ ಜಸ್ಟ್ ಫಸ್ಟ್ ವಾಯ್ಸ್ ಮಾತ್ರ ಬಿಗ್ ಬಾಸ್ ಅವರಿಗೆ ಕೇಳಿಸ್ತಾರೆ. ಭವ್ಯ ಜೊತೆಗೆ ಅವ್ರು ತುಂಬಾ ಎಮೋಷನಲ್ ಆಗ್ತಾರೆ. ಯಾರು ಭವ್ಯ ಅವರು ಕಣ್ಣೀರು ಇಟ್ಬಿಡ್ತಾರೆ ಫುಲ್ಲು. ಯಾಕಂದ್ರೆ ರೀಸನ್ನು, ಅವರಪ್ಪ ಎಲ್ಲಿಗೂ ಬರಲ್ಲ, ಯಾವ ಫಂಕ್ಷನ್ಗೂ ಬರಲ್ಲ. ಯಾಕಂದ್ರೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಆ ಒಂದು ಕಾರಣದಿಂದ ವಾಯ್ಸ್ ಹೋಗ್ಬಿಟ್ಟಿರುತ್ತೆ. ನಾನು ವಾಯ್ಸ್ ಯಾರಿಗೂ ಇಷ್ಟ ಆಗಲ್ಲ, ನಾನು ಇರೋದು ಈಗ ನನಗೆ ಚೆನ್ನಾಗಿಲ್ಲ, ನಾನು ಬರಲ್ಲ ಎಲ್ಲಿನೂ ಅಂತ ಇರ್ತಾರಲ್ಲ. ಆ ಕಾರಣದಿಂದ ಅವರು ಲಿಟ್ರಲಿ ನಮ್ಮ ಅಪ್ಪನ ಕಳಿಸಿ ಈ ಒಂದು ಬಿಗ್ ಬಾಸ್ ಮುಖಾಂತರ ನಾನು ತಿಳಿಸ್ಕೊಡ್ಬೇಕು ನಮ್ಮ ಜನಗಳಿಗೆ ನಮ್ಮಪ್ಪ ಯಾರು ಅಂತ ಅಂದ್ಬಿಟ್ಟು ಆ ಲೆಟ್ರಲ್ಲಿ ಬರ್ತಾರೆ. ಆದ ಕಾರಣದಿಂದ ಅವ್ರು ಎಂಟ್ರಿ ಕೊಡ್ತಾರೆ. ಅವ್ರು ಎಂಟ್ರಿ ಕೊಟ್ಟಾಗ ಅವ್ರ ಹೆಸರು ಅವರಪ್ಪ ಕರೀತಾರಲ್ಲ, ಬಾಮ್ಮ ಇಲ್ಲಿ ಭವ್ಯ ಅಂತದಕ್ಕೆ ಇವ್ರು ತುಂಬ ಎಮೋಷನಲ್ ಆಗಿ ಹೋಗ್ತಾರೆ ಮತ್ತೆ ಕಳಿಸ್ತಾರೆ ಬಿಗ್ ಬಾಸು. ಆಮೇಲೆ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲನೂ ಆಯ್ತು. ಇನ್ನೂ ಫುಲ್ ವಿಡಿಯೋ ಬೇಕು, ಜ್ಯೂಸ್ ಸಿಂಬಲ್ ಸಿಗುತ್ತೆ. ನಾನು ಜಸ್ಟ್ ಮೈಂಡ್ ಮಾಡಿ ನೆಕ್ಸ್ಟ್ ಇನ್ಯಾರು ಎಂಟ್ರಿ ಕೊಡ್ತಾರೆ ಅಂದರೆ, ಮಜಾ ಟಾಕೀಸ್. ನೆಕ್ಸ್ಟ್ ಈ ಒಂದು ಬಿಗ್ ಬಾಸ್ ಮುಗಿದ ಮೇಲೆ ನೆಕ್ಸ್ಟ್ ಮಜಾ ಟಾಕೀಸ್ ಬರ್ತಲ್ಲ, ಆ ಮಜಾ ಟಾಕೀಸ್ ಅಲ್ಲಿ ಇರ್ತಕ್ಕಂಥ ಯಾರ್ಯಾರು ಕಂಟೆಸ್ಟೆಂಟ್ ಅಂದರೆ ಯಾರ್ಯಾರು ಆ ಒಂದು ತಂಡದಲ್ಲಿ ಯಾರು ಇರ್ತಾರೆ ಅವರೆಲ್ಲ ಬರ್ತಾರೆ. ಒಂದು ಎಂಟರ್ಟೈನ್ಮೆಂಟು ಕೊಡ್ತಾರೆ, ಒಂದು ಕಾಮಿಡಿಯಾಗಿ ಫುಲ್ಲು ಕಾಮಿಡಿ ಮಾಡ್ತಾರೆ, ನಗಿಸ್ತಾರೆ ಎಲ್ಲರೂ. ಆ ಒಂದು ಮಜಾ ಟಾಕೀಸ್ ಕಡೆಯಿಂದ ಬಂದಿರ್ತಾರೆ. ಅದು ಏನೋ ಒಂದು ಪ್ರಮೋಷನ್ಗೋಸ್ಕರ ಅವ್ರು ಬಂದಿರ್ತಾರೆ. ಅದ್ರ ಜೊತೆಗೆ ಒಂದು ಮನೆ ಖುಷಿ ಕೊಡೋದಕ್ಕೂ ಸಹ ಬಂದಿರ್ತಾರೆ. ಇದಾಗಿತ್ತು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಇನ್ಯಾರು ಎಂಟ್ರಿ ಕೊಡ್ತಾರೆ, ಇನ್ಯಾರಂದ್ರೆ ಆ ಒಂದು ಎಪಿಸೋಡ್ ನೋಡಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ಯಾರಂದರೆ, ವಧು ಅನ್ನೋ ಒಂದು ಸೀರಿಯಲ್ ಬರ್ತದೆ ಅಲ್ಲ, ನೆಕ್ಸ್ಟ್ 27ನೇ ತಾರೀಕು 26ನೇ ತಾರೀಕು ಮುಗಿದೋದು ಬಿಗ್ ಬಾಸ್. ನೆಕ್ಸ್ಟ್ ಬರ್ತಿದ್ದಾರೆ ವಧು ಅನ್ನೋ ಸೀರಿಯಲ್. ಆ ಸೀರಿಯಲಿಂದ ಒಂದು ಮೇನ್ ಲೀಡ್ ಯಾರಿದ್ರೆ ಹೀರೋಯಿನ್ ಬರ್ತಾರೆ, ಅವರು ಒಂದು ಪ್ರಮೋಷನ್ಗೋಸ್ಕರ ಬಂದಿರ್ತಾರೆ. ಇದೆಲ್ಲ ಆಗಿತ್ತು ಮೈನ್ ಪಾಯಿಂಟ್ಸ್. ಈ ಒಂದು ನಡೆದಿಕ್ಕಂಥ ಡೇ ನಂಬರ್ 115 115 ದಿನದಲ್ಲಿ ಆಗಿರ್ತಕ್ಕಂಥ ಮೈನ್ ಪಾಯಿಂಟ್ಸ್. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾನೆ. ಹೆಚ್ಚಿನ ಕಂಟೆಂಟ್ಗೆ ಇನ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಈ ಬಿಗ್ ಬಾಸ್ ಮುಗಿದ ಮೇಲೆ ಏನು ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸ್ಕೊಡಿ ಅಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ನಾಳೆ ಸಂಚಿಕೆಯಲ್ಲಿ. ಬಾಯ್, ಟಾಟಾ.